ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ. ಶ್ರೀದೇವಿಗೆ ನೈವೇದ್ಯಕ್ಕೆ ಪ್ರಿಯವಾಗಿರುವಂತಹ ಕ್ಷೀರಾನ್ನ ಅಥವಾ ಶಾಲ್ಯಾನ್ನವನ್ನು ಸುಲಭವಾಗಿ ಹಬ್ಬದ ದಿನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಂತೃಪ್ತಿ ಕಿಚನ್. ಇದಕ್ಕೆ ನಾನು 1 ಕಪ್ಪಿನಷ್ಟು ಗಂಧಸಾಲೆ ಅಕ್ಕಿ ಅಥವಾ ಪರಿಮಳ ಸಣ್ಣಕ್ಕಿ ಅಂತ ಹೇಳಿ ಕರೀತಾರೆ. ಒಳ್ಳೆ ಪರಿಮಳ ಇರುತ್ತೆ ಈ ಅಕ್ಕಿ. ನಮ್ಮ ಕಡೆ ಇದನ್ನು ಅನ್ನದಿಂದ ಮಾಡುವಂತಹ ಕೇಸರಿ ಬಾತ್ ಮಾಡೋದಕ್ಕೆ ಸಹ ಯೂಸ್ ಮಾಡ್ತಾರೆ. ಈ ಅಕ್ಕಿ ಇದನ್ನೇ ತೊಗೊಂಡ್ರೆ ಚೆನ್ನಾಗಿರುತ್ತೆ. ಇದು ಸಿಕ್ಕಲಿಲ್ಲ ಅಂದರೆ ನೀವು ಜೀರಾ ರೈಸ್ನಲ್ಲಿ ಸಹ ಮಾಡ್ಕೊಳ್ಬೋದು. ನಾನು ತೊಗೊಂಡಿರೋದು ಪಾಲಿಶ್ ಮಾಡದೇ ಇರುವಂತಹ ಗಂಧಸಾಲೆ ಅಕ್ಕಿ 1 ಕಪ್ಪಿನಷ್ಟು ತೊಗೊಂಡಿದ್ದೇನೆ. ಮೊದಲಿಗೆ ಇದನ್ನು ಚೆನ್ನಾಗಿ 2 ಸಲ ತೊಳೆದು ಕುಕ್ಕರ್ನಲ್ಲಿ ಮಾಡ್ತಾ ಇದ್ದೀನಿ. ಸಾಮಾನ್ಯವಾಗಿ ಕುಕ್ಕರ್ನಲ್ಲಿ ಮಾಡಲ್ಲ, ಡೈರೆಕ್ಟಾಗಿ ಪಾತ್ರೆಯಲ್ಲಿ ಬೇಯಿಸ್ಕೊಂಡು ಮಾಡ್ತಾರೆ. ಆದರೆ ಕುಕ್ಕರ್ನಲ್ಲಿ ಮಾಡಿದ್ರೆ ಹಬ್ಬದ ದಿನ ಗಡಿಬಿಡಿಯಲ್ಲಿ ತುಂಬ ಬೇಗ ಆಗತ್ತೆ ಅಂತ ಹೇಳಿ ನಾನು ಕುಕ್ಕರ್ನಲ್ಲಿ ಮಾಡುವಂಥ ವಿಧಾನವನ್ನು ತೋರಿಸ್ತಾ ಇದ್ದೇನೆ. 1 ಕಪ್ ಅಕ್ಕಿಗೆ ನಾನು 4 ಕಪ್ಪಿನಷ್ಟು ಹಾಲನ್ನು ಹಾಕ್ತಾ ಇದ್ದೀನಿ. ಇಲ್ಲಿ ನೀವು ಆದಷ್ಟು ಗಟ್ಟಿಯಾಗಿರುವಂತಹ ಹಾಲನ್ನು ತಗೊಳ್ಳಿ, ಆವಾಗ ಅದು ರುಚಿಯಾಗಿ ಬರುತ್ತೆ. ಇಲ್ಲಿ ಮತ್ತೆ ನೀರನ್ನು ಸೇರಿಸೋದು ಬೇಡ, ಅಕ್ಕಿ ಹಾಲಿನಲ್ಲೇ ಬೇಯಬೇಕು. ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ 3 ವಿಷಲ್ ನಾನು ಕೂಗಿಸ್ಕೊಳ್ತೀನಿ. ಇಲ್ಲಿ ಒಂದು ಸ್ವಲ್ಪ ಕೇಸರಿಯನ್ನು ತೊಗೊಂಡಿದ್ದೇನೆ, ಕೇಸರಿ ದಳವನ್ನು. ಇದನ್ನು ಉಗುರು ಬೆಚ್ಚಗಿರುವಂತಹ ಹಾಲಿನಲ್ಲಿ ನೆನೆಸಿ ಇಡ್ತಾ ಇದ್ದೀನಿ. ಹೀಗೆ ಮಾಡೋದ್ರಿಂದ ಬಣ್ಣ ಬಿಡುತ್ತೆ, ಕೇಸರಿ ಹಾಕೋದ್ರಿಂದ ರುಚಿ ಸಹ ಚೆನ್ನಾಗಿರುತ್ತೆ. ಈ ಕಡೆ ನೋಡಿ, ಅನ್ನ ಬೆಂದಿದೆ, ಹದವಾಗಿ ಬೆಂದಿದೆ. ಸ್ವಲ್ಪ ಮೆತ್ತಗೆ ಚೆನ್ನಾಗಿ ಬೇಯಬೇಕು. ತುಂಬ ಜನಕ್ಕೆ ಅನಿಸ್ಬೋದು ಇಲ್ಲೇ ನಾವು ಸಿಹಿಯನ್ನು ಹಾಕಿ ಒಟ್ಟಿಗೆ ಬೇಯಿಸ್ಕೊಳ್ಬೋದಲ್ಲ ಅಂತ. ನೀವು ಯಾವುದೇ ಕಾರಣಕ್ಕೂ ಸಕ್ಕರೆನಾಗಲಿ ಬೆಲ್ಲನಾಗಲಿ ಹಾಕಿ ಬೇಯಿಸಿಬಿಟ್ರೆ ಅಕ್ಕಿ ಬೇಯೋದೇ ಇಲ್ಲ. ಮೊದಲು ಚೆನ್ನಾಗಿ ಬೆಂದ ಮೇಲೆ ಸಿಹಿ ಅಂಶವನ್ನು ಹಾಕಬೇಕಾಗತ್ತೆ. ತುಂಬ ಚೆನ್ನಾಗಿ ಹದವಾಗಿ ಬೆಂದಿದೆ. ಈಗ ಇದನ್ನು ದಪ್ಪ ತಳದ ಬಾಣಲೆಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೇನೆ. 1 ಕಪ್ ಅಕ್ಕಿಗೆ ನಾನು 1 ಕಪ್ಪಿನಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಇಲ್ಲಿ ನೀವು 1.5 ಬೇಕಿದ್ರೂ ತೊಗೋಬೋದು. ಸ್ವಲ್ಪ ಸಿಹಿ ಜಾಸ್ತಿ ಬೇಕು ಅಂತಂದರೆ 1ಕ್ಕೆ 1 ತೊಗೊಂಡ್ರೆ ಹದವಾಗಿರುತ್ತೆ. ಸಕ್ಕರೆ ಹಾಕಿದ ಮೇಲೆ ಚೆನ್ನಾಗಿ ಒಂದ್ಸಲ ಬೆರೆಸಿ ಇದನ್ನು ಸಕ್ಕರೆ ಕರಗಿ ಅದು ಒಂದು ಕುದಿ ಬರಬೇಕು. ಆಗ ಇನ್ನೂ ಸಹ ತೆಳ್ಳಗಾಗತ್ತೆ. ಇದು ತುಂಬ ಗಟ್ಟಿ ಆಯಿತು ಅಂತಂದರೆ ನೀವು ಇನ್ನೊಂದು ಚೂರು ಹಾಲನ್ನು ಸೇರಿಸ್ಕೊಳ್ಬೋದು. ನೋಡಿ, ಚೆನ್ನಾಗಿ ಸಣ್ಣಗಾಗಿ ಕುದೀತಾ ಇದೆ. ಈಗ ಕುಟ್ಟಿ ಪುಡಿ ಮಾಡಿದಂತಹ ಏಲಕ್ಕಿ ಪುಡಿಯನ್ನು ನಾನು ಸೇರಿಸ್ತಾ ಇದ್ದೇನೆ. ತುಂಬ ಸುಲಭವಾಗಿ ಮಾಡುವಂತಹ ಒಂದು ಸಿಹಿ ತಿಂಡಿ, ಮತ್ತು ಇದು ದೇವಿಯ ನೈವೇದ್ಯಕ್ಕೆ ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ. ದೇವಿಯನ್ನು ಪಾಯಸಾನ್ನ ಪ್ರಿಯೆ ಅಂತ ಹೇಳಿ ಕರೀತಾರೆ. ಸೊ ದೇವಿಗೆ ತುಂಬ ಶ್ರೇಷ್ಠ ಇದು. ಈಗ ನಾನು ನೆನೆಸಿದಂತಹ ಕೇಸರಿ ದಳದ ಹಾಲನ್ನು ಸಹ ಅದಕ್ಕೆ ಹಾಕಿದ್ದೇನೆ. 2 ಚಮಚದಷ್ಟು ತುಪ್ಪವನ್ನು ಬಿಸಿ ಮಾಡಿಕೊಂಡು, ಇಲ್ಲಿ ಹೆಚ್ಚಿದಂತಹ ಗೋಡಂಬಿ ಮತ್ತು ಬಾದಾಮಿ ಇದೆ. ನಿಮ್ಮ ಇಷ್ಟದ ಡ್ರೈ ಫ್ರೂಟ್ಸ್ಗಳನ್ನು ನೀವು ಇಲ್ಲಿ ಹಾಕ್ಕೋಬೋದು. ನಾನು ಸಣ್ಣದಾಗಿ ಗೋಡಂಬಿ ಮತ್ತು ಬಾದಾಮಿಯನ್ನು ಹೆಚ್ಚಿಟ್ಕೊಂಡಿದ್ದೇನೆ. ಅದನ್ನು ತುಪ್ಪದಲ್ಲಿ ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡಿ, ಚೆನ್ನಾಗಿ ಹದವಾಗಿ ಹುರಿದು ಆಗಿದೆ. ಈ ಬಣ್ಣ ಬಂದ ಮೇಲೆ ಫ್ಲೇಮನ್ನು ಆಫ್ ಮಾಡಿ ನೀವು ಕೊಬ್ಬರಿ ತುರಿಯನ್ನು ಹಾಕ್ಕೊಳ್ಳಿ. ಜಸ್ಟ್ 1 ಚಮಚದಷ್ಟು ಕೊಬ್ಬರಿ ತುರಿ ಹಾಕ್ತಾ ಇದ್ದೇನೆ. ಕೊಬ್ಬರಿ ತುರಿ ಇಲ್ಲಿ ಆಪ್ಷನಲ್, ಬೇಕಿದ್ದರೆ ಹಾಕ್ಬೋದು, ಇಲ್ಲಾಂದರೆ ತೊಂದರೆ ಇಲ್ಲ. ಆದರೆ ಹಾಕಿದ್ರೆ ರುಚಿಯಾಗಿರುತ್ತೆ. ಸ್ವಲ್ಪ ಈ ರೀತಿ ತುಪ್ಪದಲ್ಲಿ ಹುರಿದು ಹಾಕಿದ್ರೆ ರುಚಿಯಾಗಿರುತ್ತೆ ಅಂತ ಹೇಳಿ ನಾನು ತುಪ್ಪದಲ್ಲಿ ಹುರಿತಾ ಇದ್ದೇನೆ. ಈಗ ಈ ಗೋಡಂಬಿ ಮತ್ತು ಬಾದಾಮಿ ಕೊಬ್ಬರಿ ಮಿಶ್ರಣವನ್ನು ಹಾಲು ಮತ್ತು ಅಕ್ಕಿಯ ಮಿಶ್ರಣಕ್ಕೆ ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಆ ಕೇಸರಿ ಹಾಕಿರೋದ್ರಿಂದ ಬಣ್ಣನೂ ಚೆನ್ನಾಗಿ ಬರುತ್ತೆ, ಅದರ ಪರಿಮಳ ಸಹ ತುಂಬ ಚೆನ್ನಾಗಿ ಬರುತ್ತೆ. ಖಂಡಿತ ಇದು ಎಲ್ಲರಿಗೂ ಇಷ್ಟ ಸಹ ಆಗುತ್ತೆ. ಮಾಡೋದು ಸಹ ತುಂಬಾ ಸುಲಭ ಇದೆ. ಯಾವುದೇ ಪಾಕ ಮಾಡಬೇಕು ಅದೆಲ್ಲ ಏನು ತಲೆಬಿಸಿ ಇಲ್ಲ. ಹಾಗೆ ನೈವೇದ್ಯಕ್ಕೂ ಸಹ ಇದು ತುಂಬ ಶ್ರೇಷ್ಠ. ದೇವಿಗೆ ಶ್ರೇಷ್ಠವಾಗಿರುವಂತಹ ಶಾಲ್ಯಾನ್ನ ಅಥವಾ ಕ್ಷೀರಾನ್ನ ತಯಾರಾಯಿತು. ನೋಡಿದ್ರಲ್ಲ ಫ್ರೆಂಡ್ಸ್, ಮಾಡೋದು ಎಷ್ಟು ಈಸಿ ಇದೆ ಅಂತ. ಖಂಡಿತ ರೆಸಿಪಿ ಟ್ರೈ ಮಾಡಿ ಹೇಗಾಯ್ತು ಅಂತ ತಿಳಿಸಿ. ಅದಕ್ಕೂ ಮುಂಚೆ ವಿಡಿಯೋಕ್ಕೊಂದು ಲೈಕ್ ಮಾಡಿ, ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮತ್ತೊಂದು ಅಡುಗೆಯೊಂದಿಗೆ ಮತ್ತೆ ಬರ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.